ಮರಳೇಶ್ವರ ಮತ್ತು ಸೈಕತೇಶ್ವರ. ಸೈಕತ ಅಂದರೆ ಸಂಸ್ಕೃತನೇ ಮರಳು. ರಾಮೇಶ್ವರ ರಾಮ ತಪಸ್ಸು ಆಗಿರೋದು, ಇಲ್ಲಿ ಬ್ರಹ್ಮ ತಪಸ್ಸು ಈ ಶಿವನಿಗೆ. ಅದು ನಾಗದೇವತೆಗಳು, ಒಂದೊಂದು ದೇವರು ಅದ್ಭುತ. ಅಭಿಷೇಕ ಮಾಡುವಾಗ ಕೈ ಮರಳು ಸಿಗುತ್ತೆ, ಇವನು ಅಷ್ಟೇ. ಅಭಿಷೇಕ ಮಾಡ್ಬೋದು. ಸೈಕತ ಅಂದ್ರೆ ಮರಳು. ನೀರು ಹಾಕಿದ್ರೆ ಅಲ್ಲಿ ಉತ್ಪತ್ತಿ ಆಗುತ್ತೆ. ಪ್ರಕೃತಿ ಇದ್ದೇ ಯಾವುದೂ ಇಲ್ಲ ಅಂತ ನಾವು ಹೇಳೋದು. ನಮ್ಗೇನು ನಿಯಮ ಬೀಗ ಹಾಕಿದ್ರು ಚೆನ್ನಾಗಿದೆ. ಒಂದು ಬಾವಿ ಸಿಕ್ಕಿದೆ, ಇದೊಂದು ಭೋಗೇಶ್ವರ ಸಿಕ್ಕಿದೆ ಹೊಸದಾಗಿ. ಬನ್ನಿ. ಸೈಕತ ಅಂದ್ರೆ ಮರಳು ಸಂಸ್ಕೃತದಲ್ಲಿ. ಒಂದು ಬಾವಿ ಸಿಕ್ಕಿದೆ. ಈ ಕ್ಷೇತ್ರದ ಪಾಲಕರು ಭೋಗೇಶ್ವರ. ಹೆಂಗ ಅನಿಸ್ತಾಯ್ತು ಮಂಜು ಟ್ರಿಪ್ಪು? ಸೂಪರ್ ಆಗೈತೆ. ಇವಾಗ ವಾಪಸ್ ಹೋಗೋದು ಇನ್ನೂ ಸಖತ್ತಾಗಿರುತ್ತೆ. ಗಾಂಧಿ ಥರ ಇಲ್ಲ ಅವರು, ಗಾಂಧಿ ತಾತ ಥರ ಪೂಜಾರಪ್ಪ. ಸಿಕ್ಕಿ 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 ಎತ್ತಿ ಸೈಡ್ಗೆ ಇಕ್ತಾ ಇರ್ತಾರೆ. ಹೊರ ಹೇಳಿಲ್ಲ 800 ಎಕರೆಯಲ್ಲಿ 1000 ಮೇಲೆ ಐತೆ ಲಿಂಗಗಳು ಅಂತ. ಮೆಟ್ಲೇ ಇಲ್ಲ ಯಾಕೆ ಬೈಸ್ಕೊಂತ ಟೆಂಪಲ್ ಬಿಚ್ಚಿ ಕಟ್ಟಿರೋದು. ಹೌದಾ? ಗೋಪುರ ನಂತರ ಮಾಡಿದ್ದಾರೆ. 1779 ಗೊತ್ತಾಗಿದ್ದು ದೇವಸ್ಥಾನ ಹಿಂಗಿದೆ ಅಂತ. ಆಗ ಅದು ಫುಲ್ ಮರಳ ಮೇಲೆ ಬಾಗಿಲವರೆಗೂ ಮರಳಿತ್ತು. ಒಳಗಡೆ ಮರಳು ತೆಗೆದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವು, ಮರಳು ತುಳ್ಕೊಂಡು. ನೀವು ಹೋಗಿದ್ದೀರಾ? ಅವಾಗೆಲ್ಲ ಗೊತ್ತು ನಂಗೆ. ಅದು ಈಗ ಗೋಪುರ 2009 ಕಟ್ಟಾಯ್ತು. ಕಟ್ಟಾದ್ಮೇಲೆ ಆಗ ವಿಗ್ರಹ ಲಾಕ್ ಆಯ್ತು. ಈಗ ಯಾವಾಗ ಇದನ್ನೆಲ್ಲ ದೇವಸ್ಥಾನಕ್ಕೆ ಅವರ ಪಂಡು ಮನದೇವ್ರನವರು ಅಯ್ಯಂಗಾರು ಅವರು ಸ್ವಲ್ಪ ಗೌರ್ಮೆಂಟ್ ಎರಡು ಸೇರಿ ಇದನ್ನ ತೆಗೆದುಬಿಟ್ಟು ಅದೇ ಕಲ್ಲ ಜೋಡಿಸಿದ್ದಾರೆ. ಗೋಪುರ ಹೊಸ್ತ ಮಾಡಿದ್ದಾರೆ. ಎಲ್ಲರೂ ಭೂಮಿ ಮೇಲೆ ನಡ್ಕೊಂಡು ಹೋಗ್ತಾರೆ. ಭೂಮಿ ಮೇಲೆ ಗಟ್ಟಿ ಮಣ್ಣಲ್ಲಿ ಹೋಗ್ತೀವಿ ನಾವು. ಮರಳು ರಾಶಿ ಮೇಲೆ ಹೋಗ್ತಾ ಇದ್ವಿ. ಮರಳು ರಾಶಿ ಅಂದ್ರೆ ತಲಕಾಡು ಒಂದೇ ತಾವು, ಬೇರೆ ಕಡೆ ಎಲ್ಲೂ ಇಲ್ಲ. ಈ ತರ ರಾಶಿ ಅದ್ಭುತ ರಾಶಿ ಮರಳು. ರಾಶಿ ಮರಳಿದೆ. ಬಟ್ ಅದನ್ನ ತೆಗಿಯಲ್ಲ ಎಲ್ಲ. ಇದು ಗೌರ್ಮೆಂಟ್ ಆರ್ಡರ್ ಆಗಬೇಕು, ಎಲ್ಲ ಸ್ಟೇ ಆಗಿದೆ. ಈ ಮರಳು ದಂಧೆ ಆಗಬಾರ್ದು ಅಂತ ಸ್ಟೇ ಮಾಡಿದ್ದಾರೆ. ಇದನ್ನು ದಂಧೆ ಮಾಡ್ತಾರ, ತಗೊಂಡು ಹೋಗ್ಬಿಡ್ತಾರ. ಇದು ಅಂದ್ರೆ ಫಾರೆಸ್ಟ್ ಇರೋಕ್ ಮಧ್ಯೆ ಸ್ವಲ್ಪ ಹೋಗ್ತು. ಇದೆಲ್ಲ ಮನೆ ಕಟ್ಟಕ್ಕೆ ಯೂಸ್ ಆಗಲ್ಲ. ಸಿಲಿಕಾನ್, ಪಿಂಗಣಿ, ಗ್ಲಾಸ್ ಮಾಡಕ್ಕೆ. ಅದು ಏನಾದ್ರು ಸ್ವಲ್ಪ ಬಾಯ್ಲ್ ಮಾಡಿ ಏನಾದ್ರು ಮಾಡ್ತಾರ. ಮತ್ತೆ ಇದು ಈ ಡೈರೆಕ್ಷನ್ ಚೇಂಜ್ ಆಗಿದೆ. ಕೆಲವು ನದಿ ಮರಳು ಅಂತ ಹೇಳ್ತಾರೆ. ಹೌದೌದು, ಅದೇ ನಾನು ಫಸ್ಟ್ ನಿಮ್ಗೆ ಕೇಳಿದ. ನದಿಯಲ್ಲಿ ನದಿ ಮರಳು ಅಂದ್ರೆ ಇದು ಫಸ್ಟ್ ನದಿ ಹರಿದಿದೆ. ಅಣೆಕಟ್ಟು ಡಾಮ್ ಕಟ್ಟಿದ್ದಾರೆ, ಮಾದಮತಿ ಡಾಮ್ ಕಟ್ಟಿದ್ದಾರೆ. ಡಾಮ್ ಆದ್ಮೇಲೆ ನದಿ ದಿಕ್ಕು ಬದಲಾಗಿದೆ ಅಂತ ಕೂಡ ನಾವು ವೈಜ್ಞಾನಿಕರು ಹೇಳ್ತಾ ಇದ್ದೀವಿ. ಮತ್ತೆ ಶಾಪನ ಹೇಳ್ತೀವಿ. ಅದೇ ಶಾಪ ಮೈನ್ ಫಸ್ಟ್ ಬರೋದೇ ಶಾಪ. ರಿಯಲ್ ಶಾಪನೇ. ಇದೆಲ್ಲ ಗೋಡಂಬಿ. ಸೀಸನ್ ಬಂದು ಮಾರ್ಚ್ ಇರ್ತದೆ, ಅವಾಗ ತಗೋಬಹುದು. ಫ್ರೂಟ್ ಎಲ್ಲ ಟೆಂಡರ್ ಆಗುತ್ತೆ ಗೌರ್ಮೆಂಟ್. ಅದು ನಾವು ತಗೊಳಂಗಿಲ್ವಾ? ತಿನ್ಬೋದು, ಬೀಜ ಅವ್ರಿಗೆ ಗೌರ್ಮೆಂಟ್ ಆಗ್ತದೆ. ಎಲ್ಲ ಇದನ್ನು ಟೆಂಡರ್ ಆಗಿ ತಗೊಂತಾರ. ಗೌರ್ಮೆಂಟ್ ಆಕ್ಷನ್ ಮಾಡ್ತಾರೆ. ಅದೇ ಒಳಗಡೆ ಏನಾದ್ರು ಇನ್ನೂ ಫ್ರೂಟ್ ಬೇರೆ ಸಿಗುತ್ತೆ. ಗೋಡಂಬಿಗೂ ಸಿಗುತ್ತೆ. ಗೋಡಂಬಿ ಅದು ಬಿಟ್ಟಲ್ಲ ಒಳಗಡೆ ಏನಾದ್ರು ಬೇರೆ ಮರಗಳಾಯ್ತಾ? ಅದು ಬಿಟ್ಟರೆ ಇನ್ನೇ ಅದೇನಾ ಜಾಸ್ತಿ ಆಯ್ತು ಹಾಗಾದ್ರೆ ಗೋಡಂಬಿ? 800 ಎಕರೆ ಗೋಡಂಬಿ, ಅದು ಕಾಡಲ್ಲಿ. 800 ಎಕರೆಗೂ ಆಕ್ಷನ್ ಹೋಗ್ತಾರಾ? ಹಾ, ಅದೇ ಯಾರಾದ್ರೂ ದೊಡ್ಡ ಡೀಲರ್ಸ್ ತಗೊಂತಾರೆ. ತಗೊಂಡು ಗೋಡಂಬಿದು ಪ್ರೈಸ್ ಜಾಸ್ತಿ ಮಾಡಿ ಮಾರ್ತಾರೆ. ಬಟ್ ಏನಾದ್ರೆ ಕಾಡಲ್ಲಿ ಬೆಳೆದಿರೋದಲ್ವಾ, ಸ್ವಲ್ಪ ಟೇಸ್ಟ್ ಇರುತ್ತೆ, ಆರ್ಗಾನಿಕ್ ಆಗೂ ಇರುತ್ತಲ್ವಾ. ಸಾಮಾನ್ಯವಾಗಿ ಇದು ಕಾಯಿ ಒಣಗಿದ ಮೇಲೆ ನೀರಿಗೆ ಹಾಕಿದ್ರೆ ನಾರು ಬರುತ್ತೆ ಅದರಲ್ಲಿ. ಇದ್ರನ್ನ ಪಾತ್ರೆ ಉಜ್ಜಕ್ಕೆ ಹಳೆ ಕಾಲದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಣಗಿಸಿ ಪಾತ್ರೆ ಉಜ್ಜಕ್ಕೆ. ಇವಾಗೆಲ್ಲ ನಾರು ಮತ್ತೆ ಏನೇನೋ ಬಂದ್ಬಿಟ್ಟೈತೆ. ಏನೋ ಮಚ್ಚ ಐರಂಜ ಕಲ್ತ್ಕೊಂಡ್ಬಿಟ್ಟಿದ್ಯಾ? ನನಗೂ ಇತಿಹಾಸ ಗೊತ್ತಿಲ್ಲ, ಬಟ್ ಅವಾಗ ತಿಳ್ಕೊತಾ ಇರ್ತೀನಿ. ಇದು ಒಂದು ಸ್ವಲ್ಪ ಶಿವಲಿಂಗ ಥರ ಐತಲ್ಲ.
ಅಲ್ಲ ಆ ಶಿವಲಿಂಗ ಥರನೇ ಅವರು ಕಂಬ ಹಾಕಿರೋದು ಆ ಥರ ಮಾಡಿದ್ದಾರೆ. ಸರ್ ಇಲ್ಲೆಲ್ಲ ಶಿವದೇ ಅದು ಟೆಂಪಲ್ಸ್ ಇರೋದು ಹಂಗೆ ಮಾಡಿರ್ತಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಮೈಸೂರನ್ನ ಕೊಲ್ಲೋದು, ಒಂದನೇ ಬಿದ್ದರೆ 1 ಲಕ್ಷ ರಾಕ್ಷಸ ಆಗ್ತಾರೆ. ಆಗ್ಬಾರ್ದು ಅಂತ ಭೂಮಿಳೆಲ್ಲ ಚಾಚಿ ಕೊಂದಿರ್ತು, ನಾಲ್ಗೆ ಚಾಚಿ ಅಗ್ನಿ ಕಿರೀಟೆ ಅನೇಕ ಸೂರ್ಯದೇವ 3 ಕಣ್ಣು ತಾಯಿದೆ ಇದೆ. 3 ಕಣ್ಣು ತಾಯಿನ 3 ಕಣ್ಣಿದೆ. ಅಗ್ನಿ ಕಿರೀಟ ವಿಗ್ರಹ ಭಾಳ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಇದೆ. ಟೈಮ್ ಬಂದಾಗ ನೀವು ನೋಡೋದು ಏನು ತೊಂದರೆ ಇಲ್ಲ. ನೋಡಿಲ್ಲ ಅದೇ ಥರ ಆಗುತ್ತಲ್ವಾ? ನೋಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸೇಮ್ ಅದೇ ಥರ. ಅಮ್ಮ ಇರೋದು ಉತ್ತರ ಬೇಕು ದೇವಿ. ದೇವ್ರದ್ದೇನಾದರೂ ಸ್ವಲ್ಪ ಸ್ಪೆಷಾಲಿಟಿ ಏನಾದರೂ ಇತ್ತು? ಇದೆಯಲ್ಲ ನಾವು 2 ಕಣ್ಣಿದ್ದು ಕೆಲಸ ಆಗುತ್ತೆ. ಆ ತಾಯಿ ನೋಡ್ಕೊಂಡು ಮನಸ್ಸಲ್ಲಿ ಹರಕೆ ಒಪ್ಕೊಂಡ್ರೆ ನಮ್ಮ ಕೆಲಸ ಆದಮೇಲೆ ಅಕ್ಕಿ ಬೆಲ್ಲ ಬಟ್ಟೆ ಅರ್ಶಿನ ಕುಂಕುಮ ಇಷ್ಟು ತಾಯಿ ಕೊಟ್ಟಾಯಿತು. ಫುಲ್ ಪವರ್. ಯಾವ ದಿನ ಪೂಜೆ ಮಾಡಿ? ಬಂದು ಮಂಗಳವಾರ ಶುಕ್ರವಾರ ಭಾನುವಾರ ಫುಲ್ ನೆನ್ನೆಲ್ಲ ಇದ್ದರು. ನೋಡಿ ಎಲ್ಲರಿಗೂ ರಜೆ ಇರುತ್ತೆ, ಆ ಟೈಮಲ್ಲಿ ಬರ್ತಾರೆ. ಮತ್ತೆ ಮತ್ತೆ ಚಾಮುಂಡೇಶ್ವರಿದು ಅಲಂಕಾರ ಅವು ಭಾಳ ಚೆನ್ನಾಗಿತ್ತು. ನಾವು ಅಂದ್ಕೊಂಡು ಕೆಲಸ ಆಗುತ್ತೆ. ದೂರದೃಷ್ಟಿ ತಾಯಿ, ದೂರದೃಷ್ಟಿ 100 ಕಿಲೋಮೀಟರ್ ಆಚೆ ಇರೋದು ಒಳ್ಳೆಯದು. ಓಕೆ ಸರಿ, ಇವಾಗ ಹೋಗ್ತಾರೆ ನಾವು ಯಾವುದು? ಕೀರ್ತಿನಾರಾಯಣ ಇದು ಗೋಕರ್ಣ ಪುಷ್ಕರಣಿ. ಗೋ ಅಂದರೆ ಹಸು, ಕರ್ಣ ಅಂದರೆ ಕಿವಿ. ಅಂದರೆ ಹಸುವಿನ ಕಿವಿ ಆಕಾರ. ಹಸುವಿನ ಕಿವಿ ಆಕಾರ ಕೆಳಗಡೆ ಡೆಪ್ತ್ ಹಿಂಗೆ ಹೋಗುತ್ತಾ ಒಳಗಡೆ? ಸ್ವಲ್ಪ ಒಳಗಡೆ. ಓಕೆ ಓಕೆ ಓಕೆ. ಬಿಡ್ತಾರಾ ಇದು ಒಳಗಡೆ? ಬಿಡಲ್ಲ. ಇದು ನೋಡ್ಕೊಂಬರೋಣ. ಅಂದರೆ ಇವಾಗ ಮಾಡ್ತಾ ಇರೋದಲ್ವಾ? ಪಾಲಕ್ಕಾಡು ಬಂದಿದ್ದು ಅಲ್ಲಿ ಒಂದೇ ಟೆಂಪಲ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಸುಮ್ಮನೆ ಏನೋ ಹೋಗ್ಬಿಡೋಣ ಅಂತ ಯಾಕಂದ್ರೆ ಪ್ಲಾನಿಂಗ್ ಇಲ್ದಿರ ಬಂದಿದ್ದು ನಾವು. ಮೇನ್ ಹೆಬ್ಬಾಗಿಲು. ಮತ್ತು ಇದು ಹೊಯ್ಸಳ ವಿಷ್ಣುವರ್ಧನ ಕಟ್ಟಿದೇವ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ನಂಬರ್ ಹಾಕೊಂಡು ಬಿಚ್ಚಿ ಕಟ್ಟೋದು. ಇಷ್ಟು ಮೊದಲು ಮೇನಿತ್ತು. ನೋಡ್ತಾಗಿಂದ 86, 93, 94, 79 ಅಂತ ಅಲ್ಲಿಂದ ನಾವು ನೋಡಿದ್ದೀವಿ. ರಾಶಿ ಮರಳು ಅದನ್ನೆಲ್ಲ ಕ್ಲೀನ್ ಎಲ್ಲ ತೆಗೆದು ಆರ್ಕಿಯಾಲಜಿಕಲ್ ಎಸ್ಐ ಇದೆಲ್ಲ ನಿರ್ಮಾಣ ಮಾಡಿ ಮತ್ತೆ ಅದನ್ನು ಕಟ್ಟಿದ್ದಾರೆ, ಹೊಸದಾಗಿ ಕಟ್ಟಿದ್ದಾರೆ. ಟೆಂಪಲ್ ಐತೆ ಅಂತ ಹೆಂಗೆ ಅವರು ಮಳೆ ಊದುವುದು ಆ ಕಡೆಗೆ ಕಲ್ಲು ಜರುಗುತ್ತೆ, ಡಿವೈಡ್ ಆಗುತ್ತೆ. ಆ ಡಿವೈಡ್ ಆದಾಗ ಆಗ ಗೊತ್ತಾಗಿರೋದು ಯಾರ್ದು ನಾವು ತುಳಿತೀವಿ, ತುಳ್ಕೊಂಡು ಹೋಗ್ತಾ ಇರ್ತೀವಿ. ದೇವಸ್ಥಾನ ಫಸ್ಟ್ ಗೊತ್ತಾಯ್ತು ಸ್ಟಾರ್ಟಿಂಗು, ಇದು ಗೊತ್ತಿರಲಿಲ್ಲ. ಇದ್ರ ಮೇಲೆ ಫುಲ್ ಆಯ್ತಿತ್ತು ಮೊದಲು. ಅದು ಗೊತ್ತಿತ್ತು, ಇದು ಗೊತ್ತಿರಲಿಲ್ಲ. ಇದು ಗೊತ್ತಿಲ್ಲ. ಇದೆಲ್ಲ ತುಳ್ಕೊಂಡು ಹೋದಾಗ ಮಳೆ ನೀರು ಒಳಗಡೆ ಹೋಗಿ ಓಲಾಗುತ್ತೆ, ಕಲ್ಲು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನೀರು ಓಲ್ ಬಿಟ್ಟಾಗ ಅದು ಮರಳು ಡಿವೈಡ್ ಆಗುತ್ತೆ. ಆವಾಗ ಇದು ಗೊತ್ತಾಯ್ತು. ಇದೆಲ್ಲ ಹಳೆ ಕಾಲದ್ದು ಅಲ್ಲ, ಕಲ್ಲೆಲ್ಲ ಹಳೆ ಕಾಲದ್ದು. ಇದೆಲ್ಲ ಫುಲ್ಲು ಎಲ್ಲ ಆರ್ಕಿಯಾಲಜಿಕಲ್ ಇದೆಲ್ಲ ಮತ್ತೆ ಕಟ್ಟಬೇಕು. ಇದು ನೋಡ್ಕೊಂಡು ಇಲ್ಲಿರ್ತೀನಿ ಬನ್ನಿ. ಓಕೆ ಸರ್, ಓಕೆ. ಇಲ್ಲ ಯಾವ ದೇವಸ್ಥಾನ ಇದು? ಅವ್ರು ಹೇಳಿದ್ರು ಮೊದಲೇ ನೆನಪಿರಲ್ಲ ನನಗೆ. ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್. ಇಷ್ಟೊಂದವರೆಗೂ ಶಿವನ್ ನೋಡಿದ್ವಿ, ಇವಾಗ ನಾರಾಯಣ ನೋಡ್ತಾ ಇದ್ವಿ. ನೀನೇ ಬಾರಿ ಕತೆ ಹೇಳ್ತಿದ್ದಲ್ಲ ಅವಾಗಲೇ. ಅಲ್ಲಿ ಯಾವ್ದದ್ದು ಒಂದೇನತ್ರ ಹೇಳ್ಕೊಂಬತ್ತಾ ಇದ್ದ ಮಹಿಷಾಸುರ ಮುದ್ದಿನಿ ಎಲ್ಲರಿಗೂ ಗೊತ್ತಿರುತ್ತೆ ಕತೆ. ಏನಂತಂದ್ರೆ ಮಹಿಷಾಸುರ ಗೊತ್ತಿಲ್ಲ, ಓದೇ ಇಲ್ಲ. ಮಹಿಷಾಸುರ ಅಂತ ಒಬ್ಬ ರಾಕ್ಷಸ. ಆ ರಾಕ್ಷಸನ ಸಂಹಾರ ಮಾಡಿದ್ದೆ ಚೌಡೇಶ್ವರಿ. ಚೌಡೇಶ್ವರಿ ಅದು ಚಾಮುಂಡೇಶ್ವರಿ. ಮೈಸೂರು ಅದಕ್ಕೇನೆ ಚಾಮುಂಡೇಶ್ವರಿನ ಮಹಿಷಾಸುರ ಮರ್ದಿನಿ ಅಂತ ಕರೆಯೋದು. ನೀವೆಲ್ಲ ನೋಡಿರ್ತೀರಾ, ಮೈಸೂರಲ್ಲಿ ಇರುತ್ತೆ ಅದೊಂದು ಸ್ಟ್ಯಾಚು. ಒಂದು ಕೈಯಲ್ಲಿ ಕತ್ತಿರುತ್ತೆ, ಸೆಂಟ್ರಲ್ ಇರುತ್ತಲ್ವಾ, ಅದು ಇದು ಸಂಹಾರ ಮಾಡಿದೆ ಚಾಮುಂಡೇಶ್ವರಿ. ಅದಕ್ಕೆ ಮಹಿಷಾಸುರ ಮರ್ದಿನಿ ಅಂತ ಕರೆಯೋದು. ಅದೇ ಬನ್ನಿ ಮಂಟಪ, ಶಿವಪಾರ್ವತಿ ಗಣೇಶ ಇಟ್ಬಿಟ್ಟು ತೆಪ್ಪೋತ್ಸವ ಕಡೆ ಕಾರ್ತಿಕದಲ್ಲಿ ಪ್ರತಿ ವರ್ಷ ಕಡೆ ಸೋಮವಾರ ಲಕ್ಷ ದೀಪೋತ್ಸವ ಆಗ ಪದ್ಧತಿ ಇಲ್ಲಿದೆ. ಈ ನೀರಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಇಲ್ಲಿ ಕೊಳದಲ್ಲಿ ಗೋಕರ್ಣ ಪುಷ್ಕರಣಿ. ಇಲ್ಲಿ ಕಾಸಿಗಿಂತ ಒಂದು ತೂಕ ತಲಕಾಡು, ಅಲ್ಲಿ ಆ ಮೂಲೆಯಲ್ಲಿ ಜಲ ಬರ್ತಿದೆ ನೋಡಿ ಕಾಸಿಯಿಂದ. ಆ ಮೂಲೆ ಒಂದು ನಂದಿ ಇದೆ, ಆಮೇಲೆ ನೋಡಿ, ಆಮೇಲೆ ಇದೆ. ಯಾವಾಗ ಓಪನ್ ಮಾಡ್ತಾರೆ? ಅಲ್ಲ ಅಂದರೆ ನಾವು ಬೆಳಗ್ಗೆ ಟೈಮ್ ಹೇಳ್ಬಿಟ್ಟು ಹೋಗ್ಬೋದು. ಭಾನುವಾರ ಓಪನ್ ಮಾಡಿರ್ತಾರೆ? ಭಾನುವಾರ ಓಪನ್ ಮಾಡಲ್ಲ, ನಾವು ಕರ್ಕೊಂಡು ಹೋಗ್ತೀವಿ. ಓಪನ್ ಮಾಡಿರಲ್ಲ. ಕಡೆ ಕಾರ್ತಿಕದಲ್ಲಿ ಕಾಲ ಎಷ್ಟಿದೆ? 30 ಅಡಿ. ಅದಕ್ಕೆ ಮೇಬಿ ಓಪನ್ ಇಕ್ಕಲ್ಲ ಅನ್ಸುತ್ತೆ. ಜನ ಪ್ರಾಬ್ಲಮ್. ತಲಕಾಡು ಬಂದಿದ್ದೀರಾ? ಹೆಂಗಾಯ್ತು ನಿಮಗೆ?
ಚೆನ್ನಾಗಿದೆ. ನಾನು ಅನ್ಕೊಂಡಿದ್ದು ಒಂದು ಟೆಂಪಲ್ ಇರುತ್ತೆ ಮಾಮೂಲಿ ಹಳೆ ಕಾಲದ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಪ್ಲಾನ್ ಇದ್ದೀರಾ. ಯಾಕಂದ್ರೆ ಇದೆಲ್ಲ ಪ್ರಕೃತಿ ತರ ಇಲ್ಲಿ ಬಂದ್ಮೇಲೆ ನೀವು ಸಿಕ್ಕಾದ್ಮೇಲೆ ನ್ಯಾಚುರಲ್ ತರ ಗೈಡ್ ಮಾಡ್ತಾ ಇದೀವಿ. ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದೆಲ್ಲ ಮರಳು ರಾಶಿ, ದಿವ್ಯ ರಾಶಿ ತಲಕಾಡು ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಈ ತರ ಮರಳು. ಸುಮಾರು ಸಾಕಷ್ಟು ಜನ ಬೆಂಗಳೂರಿಂದ ಬರ್ತಾ ಇದಾರೆ, ಬಹಳ ಖುಷಿ ಪಡ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ನಮ್ಗೆ ತಲಕಾಡು ಅಂದ್ರೆ ಏನು ಅಷ್ಟೊಂದು ನಾಲೆಡ್ಜ್ ಇದಿಲ್ಲ, ಏನೋ ಹಳೆ ಕಾಲ ಟೆಂಪಲ್, ಶಿವರ್ ಟೆಂಪಲ್ ಬಂದಿದ್ದೀರಾ, ನಿಮ್ಗೆ ಖುಷಿ ಆದ್ರೆ ಸಾಕು, ಸಂತೋಷ. ಇಲ್ಲಿ ಬಂದ್ಮೇಲೆ 6 ಟೆಂಪಲ್ ನೀವು ಬೇರೆ ಕಡೆ ನೀವು ಇಂಪ್ಲಿಮೇಷನ್ ಮಾಡಿ ಎಲ್ಲ ನೋಡ್ತಾರೆ. ಸರಿ ಸರ್, ಹಾಕ್ತೀನಿ. ಬಟ್ ಇಲ್ಲಿ ಬಂದ್ಮೇಲೆ 6 ಟೆಂಪಲ್ ಐತೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ತುಂಬಾ ಖುಷಿ ಆಯ್ತು. ನಮ್ಮ ಇವ್ರಿಗೆ ಚೆನ್ನಾಗಿ ಏನಾದ್ರು ಹೇಳಿ ಹೆಂಗೆ ಅನಿಸ್ತು ನಿಮ್ಗೆ ನಮ್ಮ ಬಗ್ಗೆ, ನಾವು ಹೆಂಗಿದ್ವಿ ನಿಮ್ಮ ಜೊತೆ. ಈಗ ಹೆಂಗಾಯ್ತು ನಿಮಗೆ? ಈಗ ನಾವು ತಲಕಾಡು ಮಾಹಿತಿ ಕೊಟ್ಟಿದ್ದೀವಿ, ತಲಕಾಡಿಗೆ ನಿಮ್ಗೆ ಖುಷಿ ಆಗಿದೆ ಏನೋ, ಇದೊಂದು ಅವಕಾಶ ಕೊಡಿ, ಬೇರೆಯವ್ರು ಕೂಡ ಬರಲಿ. ಹೌದು, ಬೇರೆಯವ್ರು ಬಂದ್ರು ನಮ್ಮ ಅಣ್ಣ ಹೆಸರು ಸರ್ ಮಲ್ಲಣ್ಣ ಅಂತ ನಂಬರ್ ಹಾಕಿರ್ತೀನಿ. ಬನ್ನಿ, ನೀಟಾಗಿ ನಿಮ್ಗೆ ಏನೇನು ಬೇಕು ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ, ನೀವು ಬೆಳಗ್ಗೆ ಬಂದರೆ ಈವ್ನಿಂಗ್ವರೆಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಬಂದಿದ್ದೆ ಮಧ್ಯಾಹ್ನ, ಸ್ವಲ್ಪ ಬೇಗ ಬಂದವ್ರಿಗೆ ಯಾಕಂದರೆ ಆಸಕ್ತಿ ಬೇಕು, ಬಂದವ್ರಿಗೆ ನೋಡ್ತೀನಿ ಇಂಟ್ರೆಸ್ಟ್ ಇರೋರಿಗೆ ನಾವು ನೀಟಾಗಿ ಗೈಡ್ ಮಾಡ್ತೀವಿ. ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಭಾಳ ಬಂದವ್ರಿಗೆ ಸೆಟ್ ಮಾಡಿ, ಬಂದವ್ರಿಗೆ ಭಾಳ ಖುಷಿ ಆಗುತ್ತೆ. ಅದೊಂದು ಅವಕಾಶ ಕೊಡಿ. ಮಾಡ ಆಗ ಜಾಸ್ತಿ ವೇಸ್ಟ್ ಮಾಡಬಾರ್ದು, ಕಮ್ಮಿ ಹೊಡಿಬೇಕು. ಕೈ ತೊಳ್ಕೊಂತೀನಿ, ಸ್ವೀಟ್ ಆಗೈತೆ. ನಮ್ಮೂರಲ್ಲಿ ಒಂದಿತ್ತು, ನಮ್ಮೂರಲ್ಲಿ ಒಂದಿತ್ತು, ಎಲ್ಲೂರಲ್ಲಿ ಒಂದು ಇರೋದು. ಸ್ವೀಟ್ ಏನಿಲ್ಲ, ಸ್ವೀಟ್ ಇಲ್ಲ, ಖಾರ ಆಯಿತು. ಖಾರ ಆಯಿತಾ? ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡಿಕೊಡ್ತಾರೆ. ಟೆಂಪಲ್ ಪಕ್ಕದಲ್ಲೇ ಹೋಟ್ಲು, ಉಡುಪಿ ಶ್ರೀ ಕೃಷ್ಣ ಮೆಜೋ. ಇದು ಬೇಕಾ ಚಪಾತಿ ಬೇಕಾ? ಬೇಕಾ ಯಾರಾದ್ರು? ಹೇಳಿ, ಕೊಡಿ, ಪರವಾಗಿಲ್ಲ, ಸಾಕು. ಅಲ್ಲ, ಬಿಸಿ ಮಾಡ್ಕೊಡೋದಕ್ಕೆ ಬೇಕಾ ಅಂತ ಕೇಳಿ. ಒಂದೇ ಒಂದು ಕೊಡಿ, ಎಲ್ಲರಿಗೂ ಒಂದು ಚಪಾತಿನಾ? ಸರಿ, ಎಲ್ಲರಿಗೂ ಒಂದು ಚಪಾತಿ. ಟೇಸ್ಟ್ ನೋಡ್ತಿದ್ದೀನಿ. ಚಪಾತಿಗೆ ಟೊಮೊಟೊ ಗೊಜ್ಜು ಸಖತ್ತಾಗಿದೆ, ಸೂಪರ್ ಆಗುತ್ತೆ. ಊಟ ಮಾತ್ರ ಬ್ರಾಹ್ಮಣ ಊಟ, ಪ್ಯೂರ್ ವೆಜ್ಜು. ನಾನ್ ವೆಜ್ ಕಡೆ ಸಿಗಲ್ಲ. ಟೆಂಪಲ್ ಮುಂದ್ಗಡೆ ಕೂತ್ಕೊಂಡು ಆರಾಮ ಟೆಂಪಲ್ ನೋಡ್ಕೊಂಡು ತಿನ್ಬೋದು. ಮಗ ಹೆಂಗೈತೆ ಊಟ? ಹೆಂಗೈತೆ ಊಟ? ಮಗ ಸೂಪರ್ ಆಗಿದೆ. ಮಗ ಹೆಂಗ? ಯಾವಾಗಲೇ ನಾನ್ ವೆಜ್ ಸ್ವಲ್ಪ ಅದು ಬನ್ರಿ, ನೀವು ಇರ್ತೀನಿ ಸ್ವಲ್ಪ ಅಷ್ಟೇ. ಅದು ಯಾರೋ ಅಮ್ಮ ಹೇಳ್ತಾರಲ್ಲ, ಮನೆಯಲ್ಲ ಕುತ್ಕೊಂಡು ಏನೋ ಮಾಡ್ತೀರಾ, ಬಂದ್ರು ಹಾಕ್ತೀನಿ ಕೇಳಿ. ಟೈಮ್ ಬಂದು 6:20 ಆಗ್ತೈತೆ. ಒಳ್ಳೆ ಹೋಟ್ಲಲ್ಲಿ ತಿನ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ ತಲಕಾಡುನ. ಇಲ್ಲೇ ಟೆಂಪಲ್ ಕ್ಲೋಸ್ ಇನ್ನೂ ಮಾಡಿಲ್ಲ. ಏಳು ಕಾಲು ಆಗ್ತೈತೆ ಟೈಮು. ನಾವಿನ್ನು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದು ಜಸ್ಟ್ ತಲಕಾಡು ಟೆಂಪಲ್ ಮಾತ್ರ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲಿ ನೋಡಿದ್ರೆ ನಮಗೆ ಒಬ್ಬರು ಗೈಡ್ ಸಿಕ್ಕಿ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಹೆಂಗಿರುತ್ತೆ ತಲಕಾಡೋದು, ಹೆಂಗೆ ಏನು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ವಿಡಿಯೋ ಅಂತೂ ಸಖತ್ತಾಗಿ ಬಂದೈತೆ, ಹೊಸದಾಗಿ ಟ್ರೈ ಮಾಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಆ ವಿಡಿಯೋಲಿ? ಎಲ್ಲ ಒಳ್ಳೆ ವಿಡಿಯೋಸ್ ಬಂದೈತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ 100% ಅನ್ಕೊತೀನಿ. ಇಲ್ಲಿಂದ 1:30 ಏನೋ ಐತೆ ಬೆಂಗಳೂರು. ಸಖತ್ ಮಜಾ ಆಯಿತು ಇವತ್ತು ರೈಡ್ ಮಾತ್ರ, ಸೂಪರ್ ಆಗಿತ್ತು. ಸಖತ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಅಂದರೆ ಆ ಗೈಡ್ ಸಿಕ್ಕಿದ್ದು ಅವರು ಅಷ್ಟು ಚೆನ್ನಾಗಿ ಹೇಳಿದ್ರು ನಮಗೆ, ಹೆಂಗೆ ಏನು ಎಲ್ಲೆಲ್ಲಿ ಏನೇನಿರುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟರು. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿಸಿ. ಫಸ್ಟ್ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ಇಲ್ಲಿ ಏನೇ ತಗೊಳಕ್ಕೆ ಹೋದ್ರು, ಯಾಕಂದರೆ ನೀವು ಸ್ವಲ್ಪ ಬೈಕಲ್ಲಿ ಒಳ್ಳೆ ಬೈಕಲ್ಲಿ ಬಂದಿದ್ದೀರಾ ಅಂತ ನೋಡಿದ ತಕ್ಷಣ, ಇಲ್ಲ ನೀವು ಕ್ಯಾಮ್ರಾ ಇಕ್ಕೊಂಡು ಇಲ್ಲ ಫೋನ್ ಇಕ್ಕೊಂಡು ವ್ಲಾಗ್ ಮಾಡ್ತಿದ್ದೀರಾ ಅಂದಿದ ತಕ್ಷಣ ಸ್ಕ್ಯಾಮ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಜನ. ಹಂಗಂತ ಎಲ್ಲರೂ ಅಲ್ಲ, 80% ಸ್ಕ್ಯಾಮ್ ಮಾಡೋಕ್ಕೆ ರೆಡಿ ಇರ್ತಾರೆ, 100% ಇರಲ್ಲ. ಅದರಲ್ಲಂತೂ ಒಂದ್ಸಲ ಹೇಳಿದ ರೇಟ್ ಇನ್ನೊಂದ್ಸಲ ಹೇಳಲ್ಲ. ಬೇಕಾದ್ರೆ ನೀವು ಸ್ಕ್ಯಾಮ್ ಇದರಲ್ಲಿ ನೋಡಬೇಕು, ತೆಪ್ಪದಲ್ಲಿ ಹೋಗಿರ್ತೀನಲ್ಲ ಅದರಲ್ಲಿ ಅವ್ನು ಫಸ್ಟು 100 ರೂಪೀಸ್ ಒಬ್ಬರಿಗೆ ಅಂತ ಹೇಳಿದೆ. ಸರಿ, ಅವ್ರು ಗೈಡ್ ಇಟ್ಕೊಂಡು ನನಗೆ ಫ್ರೀ ಅಂತ ಹೇಳಿದ್ರು. ಸರಿ ಅಂತ ನಾವು ಹೋಗಿದ್ದು. ಅದು ನೋಡಿದ್ರೆ ಅವನು ಸ್ಕ್ಯಾಮ್ ಹೆಂಗೆ ಮಾಡ್ದ ಅಂದರೆ ಸ್ವಲ್ಪ ದೂರ ಹೋದ, ಜಾಸ್ತಿ ಏನಿರಲಿಲ್ಲ. ಒಂದು 7 ಮಿನಿಟ್ಸ್ ಏನೋ ಹೋಗಿದ್ದು ಆ ಕಡೆ. ಅದು ಏನು ಜಾಸ್ತಿ ಆಳ ಇಲ್ಲ. ಅವನು ಬೇಕಾದ್ರೆ ನೀವು ವಿಡಿಯೋಲ್ಲಿ ನೋಡ್ಬೋದು ನೀವು, ಅದನ್ನು ಕೋಲಲ್ಲಿ ತಳ್ತಾ ಇರ್ತಾನೆ ಅಷ್ಟೇ, ಜಾಸ್ತಿ ಏನಿಲ್ಲ. ಹೋದ ಅಲ್ಲಿಗೆ, ಅಲ್ಲಿ ಹೋಗಿದ ತಕ್ಷಣ ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ, ಒಬ್ಬೊಬ್ರಿಗೆ 250 ಅಂದ. ಅಲ್ಲ ಗುರು, ಬಂದಿರೋದೇ 100 ರೂಪಾಯಿ ಅಂತ, ಅದ್ರಲ್ಲಿ ನಾನು 150 ಕೊಡ್ತೀನಿ ಅಂದೆ. ಇವಾಗ ಬಂದ್ಬಿಟ್ಟು ನೀನು 250 ಅಂತಿದೆಯಲ್ಲ. ಇಲ್ಲ ಗುರು, ನಾನು 250 ಕೊಡೋದು, 250 ಹೇಳಿದ್ದು ನಾನು ನಿಮಗೆ.
ನಿಮ್ಗೆ ಅವ್ರೇನಾದ್ರು ಹೇಳಿದ್ರೆ ನನಗೇನು ಗೊತ್ತು ಅಂತಾರೆ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಏನೋ ಅಲ್ಲಿಂದ ತಳ್ಳೋ ಥರ ಸ್ವಲ್ಪ ಬೆದರಿಕೆ ಥರ ಮಾತಾಡ್ತಾನೆ. ನಾನು ಹೇಳ್ದೆ ಇವೆಲ್ಲ ನೋಡ್ಕೊಂಡು ಬಂದಿದ್ದೀನಿ ನಾನು, ಆಯಿತಾ, ಎಲ್ಲೆಲ್ಲೋ ಕ್ಯಾಮ್ರಾಗಳು ಎತ್ಕೊಂಡೋಗಿ ಎಲ್ಲೆಲ್ಲೋ ಈಜಾಡ್ಕೊಂಡು ಬಂದಿರೋದು, ನೀನು ತಲೆ ಕೆಡಿಸ್ಕೊಬೇಡ, ಇಲ್ಲ ಇಳಿಸ್ಬಿಡ್ಬೇಕಾದ್ರೆ ಹೋಗ್ಬಿಡ್ತೀನಿ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾನು, ಇಲ್ಲಿಗೆ ಬಂದರೆ ಫಸ್ಟ್ ರೇಟ್ ತಿಳ್ಕೊಳ್ಳಿ ನೀಟಾಗಿ, ಏನು ಹೇಳೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ ನಾನು, ಆಯ್ತು ಬಿಡಪ್ಪ ನಂದೇ ತಪ್ಪು ಅಂತೇಳಿ. ಬೇಗ ಹೋಗೋಣ, ಇನ್ನೇನು ತಣ್ಣಗೈತೆ ಗಾಳಿ, ಆದಷ್ಟು ಸ್ವಲ್ಪ ಟೈಮ್ ಪಿಕಪ್ ಮಾಡೋಣ. ಮಳೆ ಏನು ಬರ್ತಿಲ್ಲ, ತಣ್ಣಗೆ ಗಾಳಿ ಬರ್ತೈತೆ. ಈ ಟೈಮಲ್ಲಿ ರೈಡ್ ಮಾಡ್ಬೋದು ಎಷ್ಟು ದೂರ ಆದರೂ, ಬಟ್ ಅಂದರೆ ಲೈಟ್ಸ್ ಹಾಕ್ಕೋಬೇಕು ಗಾಡಿಗೆ ಫಸ್ಟು. ಲೈಟ್ ಒಂದು ಅಷ್ಟೊಂದು ಕಾಣ್ತಾ ಇಲ್ಲ ನನಗೆ, ಲೈಟ್ ಹಾಕ್ಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಫುಲ್ ಕತ್ಲು, ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಟೆಂಪಲ್ ಐತೆ ಅಂತ ಹೇಳಿದ್ರು ಬೆಟ್ಟದ ಮೇಲೆ. ಇವಾಗ 7:30 ಮೇ ಬಿ ಬಿಡಲ್ಲ ಅಂತ ಅನಿಸುತ್ತೆ. ನಾವು ಸ್ವಲ್ಪ ಬೇಗ ಬಂದಿದ್ರೆ ಆಗಿರೋದು. ಹೊಟ್ಟೆ ತುಂಬ ಊಟ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಊಟ ಕೊಟ್ಟರು, ನಿಜ ಹೇಳ್ತಾ ಇದ್ದೀನಿ. ಊಟ ಅಲ್ಲಿ ಅವ್ರು ಕಾಂಪ್ರಮೈಸ್ ಆಗಿಲ್ಲ, ಏನು ಬೇಕೋ ಅದು ನೀಟಾಗಿ ತಗೊಬಂದು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಂದು 2 ಟೈಪ್ಸ್ ಪಲ್ಯ ಕೊಟ್ಟರು, 2 ಚಪಾತಿಗೆ ಇದು ಟೊಮೆಟೊ ಗೊಜ್ಜು, ಆಮೇಲೆ ಚಿತ್ರಾನ್ನ, ಅನ್ನ, ಸಾಂಬಾರು, ರಸಮು, ಮಜ್ಜಿಗೆ ಮತ್ತು ಹಪ್ಪಳ. ತುಂಬ ಊಟ ಆಯಿತು. ಮಧ್ಯಾಹ್ನ ಊಟ ಟೆಂಪಲ್ ಮುಂದ್ಗಡೆನೇ ಇರುತ್ತೆ ನೋಡಿ, ಆಪೋಸಿಟಲ್ಲೇ, ಸೂಪರ್ ಆಗಿರುತ್ತೆ. ಮೇನ್ ರೋಡಿಗೆ ಬಂದ್ವಿ, ಮಳೆ ಏನು ಬೀಳ್ತಿಲ್ಲ. 91 ಕಿಲೋಮೀಟರ್ಸ್ ಐತೆ ಇನ್ನು ಬೆಂಗಳೂರು. ಗಾಳಿ ಜಾಸ್ತಿ ಐತೆ ಜೋರಾಗಿ, ಸ್ವಲ್ಪ ಸ್ಲೋ ಹೋಗ್ತೀವಿ. ಹೆಲ್ಮೆಟ್ ಎಲ್ಲ ಶೇಕ್ ಆಗ್ತಾಯಿತ್ತು, ಅಂದರೆ ಕ್ಯಾಮ್ರಾ ಹಾಕ್ಕೊಂಡಿರ್ತೀವಲ್ಲ. ಇನ್ನೇನು ನೈಸ್ ರೋಡಿನ 40 ಕಿಲೋಮೀಟರ್ಸ್ ಐತೆ. ಫುಲ್ ಮಳೆ ಸ್ಟಾರ್ಟ್ ಆಯಿತು, ಫುಲ್ ಜೋರಾಗಿ ಬೀಳ್ತೈತೆ, ಏನು ಕಾಣಿಸ್ತಾನೆ ಇಲ್ಲ ರೋಡ್. ಹಂಗೆ ನಾವಿವಾಗ ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡ್ತಿದ್ದೀರಾ ತುಂಬಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಬೇಗ 1K ಸಬ್ಸ್ಕ್ರೈಬ್ ನ ರೀಚ್ ಮಾಡಿಸಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. Gana